ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಯಾವುದೇ ಥರ ಕಸ್ಟರ್ಡ್ ಪೌಡರ್ ಬಳಸ್ಕೊಳ್ದೆ ಮನೆಯಲ್ಲಿ ಫ್ರೆಶ್ ಆಗಿ ವಿತೌಟ್ ಕಸ್ಟರ್ಡ್ ಪೌಡರ್ ಹಾಗೆ ಯಾವುದೇ ಥರ ಮಿಲ್ಕ್ ಮೇಡ್ ಯೂಸ್ ಮಾಡದೆ ಕಸ್ಟರ್ಡ್ ಫ್ರೂಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಸಮ್ಮರ್ಗಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಮನೇಲಿ ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಸೇವಿಸ್ಬೋದು. ಜಾಸ್ತಿ ಹುಳಿ ಇಲ್ಲದೆ ಇರೋ ಯಾವ ಹಣ್ಣುಗಳು ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಬೋದು. ಆದಷ್ಟು ಒಂದು 4ರಿಂದ 5 ಥರ ಆದರೂ ಹಣ್ಣುಗಳಿದ್ರೆ ಒಳ್ಳೆಯದು. ನಾನಿಲ್ಲಿ ಫಸ್ಟು ಒಂದು ಬೌಲಷ್ಟು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ದಪ್ಪದ ಒಂದು ಕ್ಯಾರೆಟ್ನ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು 15ರಿಂದ 20 ಗೋಡಂಬಿನ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ, ಒಂದು 2 ಅವರ್ಗಳು. ಇದನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾವು ಇದು ಕ್ಯಾರೆಟ್ ಹಾಕಿದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಮಿಲ್ಕ್ ಮೇಡ್ ಎಲ್ಲ ಯೂಸ್ ಮಾಡಿದ್ರೆ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ಅದ್ರ ಬದಲು ಈ ರೀತಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದಾಗ ಹೆಲ್ದಿಯಾಗಿ ಮನೇಲಿ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀವಿ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇದಕ್ಕೆ ಒಂದು 300 ml ಅಷ್ಟು ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ತೊಗೊಂಡಿದ್ದೀನಿ. ನೀವೀಗ ಹಸಿ ಹಾಲು ಕೂಡ ಸೇರಿಸ್ಕೋಬೋದು. ನಾನು ಕಾಯಿಸಿ ತಣ್ಣಗಾಗಿದ್ದಿತ್ತು ಅಂತ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಹಸಿ ಹಾಲು ಹಾಕಿದಾಗ ಮತ್ತೆ ನಾವು ಬೇಯಿಸೋದ್ರಿಂದ ಯಾವ ಹಾಲು ಹಾಕಿದ್ರೂ ನಡೆಯುತ್ತೆ. ಈಗ ನಾನು ಅದನ್ನು ಜಾರ್ಗೆ ಹಾಕಿ ಸ್ವಲ್ಪ ಎಲ್ಲ ಜಾರಲ್ಲಿ ಇರೋ ಎಕ್ಸ್ಟ್ರಾ ಕ್ಯಾರೆಟ್ ಪೇಸ್ಟ್ನು ಕೂಡ ನೀಟಾಗಿ ಹಾಲಿನಲ್ಲೇ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಹೀಗೆಲ್ಲ ಒಂದ್ಸರಿ ಕ್ಯಾರೆಟ್ ಪೇಸ್ಟು ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನ ಸ್ಟವ್ ಮೇಲೆ ಇಟ್ಟು ಕೈ ಆಡಿಸ್ತಾ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ನಾವು ಇದನ್ನು ಕುದಿಸಿದಷ್ಟು ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಒಂದು ಮೀಡಿಯಮ್ ಥಿಕ್ನೆಸ್ ಬರೋವರೆಗೂ ನಾವು ಪದೇ ಪದೇ ಕೈ ಆಡಿಸ್ತಾ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಗೆ. ನಿಮ್ಗೆ ಎಷ್ಟು ಸಿಹಿ ಇಷ್ಟವಾಗುತ್ತೋ ಅಷ್ಟು ಇದಕ್ಕೆ ಸೇರಿಸ್ಕೋಬೋದು. ತುಂಬ ಜಾಸ್ತಿ ಸಿಹಿ ಹಾಕೋಕ್ಕೆ ಹೋಗ್ಬೇಡಿ, ಯಾಕಂದರೆ ಹಣ್ಣುಗಳು ಸ್ವೀಟ್ ಇರೋದ್ರಿಂದ ನೋಡಿಕೊಂಡು ನಮ್ಗೆ ಹಾಲಿಗೆ ಕ್ಯಾರೆಟು ಸಿಹಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವೀಟ್ ಸೇರಿಸ್ಕೊಂಡು ನಾನು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಒಂದು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ನಂಗೆ ಥಿಕ್ನೆಸ್ ಬಂದಿದೆ. ಸ್ಟವ್ ಆಫ್ ಮಾಡಿ 2 ಗಂಟೆಗಳ ಕಾಲ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಆಲ್ಮೋಸ್ಟ್ ನೀವು 1 ಅವರ್ ಬಿಟ್ಟರೂ ಸಾಕು. ನೀವು ಇಲ್ಲ ಫ್ರಿಜ್ನಲ್ಲಿ ತೆಗ್ದು ಇಟ್ಟರು ತುಂಬ ಕೂಲಾಗಿರುತ್ತೆ. ನಾನು ಇದಕ್ಕೆ ಒಂದು 4 ರೀತಿ ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಕರ್ಬೂಜ, ಒಂದು ದಾಳಿಂಬೆ, ಒಂದು ಆ್ಯಪಲ್ಲು, ಹಾಗೆ ಒಂದು 3 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಪಚ್ಚ ಬಾಳೆಹಣ್ಣು ಕೂಡ ತೊಗೋಬೋದು. ಇಲ್ಲಿ ನೋಡ್ಬೋದು ತಣ್ಣಗಾದ ನಂತರ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಕಸ್ಟರ್ಡ್ ಪೌಡರ್ ಹಾಕಿದ್ರು ಇದೇ ಥಿಕ್ನೆಸ್ಗೆ ಮಾಡ್ಕೋಬೇಕು. ಅದ್ರ ಬದಲು ಈ ರೀತಿ ಕ್ಯಾರೆಟ್ ಹಾಕಿ ಮಾಡಿದ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಈಗ ನಾನಿಲ್ಲಿ ಫಸ್ಟು ಕರ್ಬೂಜದ ಹಣ್ಣೆಲ್ಲ ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಪಚ್ಚ ಬಾಳೆಹಣ್ಣು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ರೀತಿ ಹಣ್ಣುಗಳನ್ನೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನೀವು ಬೇಕಿದ್ರೆ ಬಿಸಿ ಹಾಲನ್ನ ಕಾಯಿಸುವಾಗ ಬೇಕಿದ್ರೆ ಒಂದು ಸ್ವಲ್ಪ ಕೇಸರಿ ಇದ್ದರೆ ಕೇಸರಿ ಕೂಡ ಸೇರಿಸಿ ಬಿಸಿ ಮಾಡ್ಕೋಬೋದು. ನಾನು ಕೇಸರಿ ಇರಲಿಲ್ಲ ಅಂತ ಅದನ್ನ ಸ್ಕಿಪ್ ಮಾಡಿದ್ದೀನಿ. ನಾನು ಒಂದು ಅರ್ಧ ಆ್ಯಪಲ್ನ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಅನಿಸ್ತು, ಹಾಗಾಗಿ ಅರ್ಧನೇ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ದಾಳಿಂಬೆ ಹಣ್ಣು ಬಿಡಿಸಿ ಇದಕ್ಕೆ ಹಾಕ್ಕೊಳ್ತೀನಿ. ಇನ್ನು ಅರ್ಧ ದಾಳಿಂಬೆ ಹಣ್ಣು ಬಿಡಿಸಿ ಸಪ್ರೇಟ್ ಇಟ್ಕೊಳ್ತೀನಿ. ಲಾಸ್ಟಲ್ಲಿ ಮೇಲಿಂದ ಡೆಕೋರೇಷನ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನನಗೆ ಇಲ್ಲಿ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ನಮಗೆ ಕಸ್ಟರ್ಡ್ ಫ್ರೂಟ್ ಸವಿಯಲು ಸಿದ್ಧ ಆಗುತ್ತೆ. ನಾನಿಲ್ಲಿ ಫಸ್ಟು ಒಂದು ಅರ್ಧ ಹಾಲಷ್ಟು ಸೇರಿಸ್ಕೊಳ್ತೀನಿ ಇದಕ್ಕೆ. ಆನಂತರ ಒಟ್ಟಿಗೆ ಎಲ್ಲ ಹಾಕ್ಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿರೋಂತಹ ಎಲ್ಲ ಹಣ್ಣುಗಳನ್ನೂ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನೀಗ. ಎಲ್ಲ ಸೇರಿಸ್ಕೊಂಡ ನಂತರ ಮತ್ತೆ ಲಾಸ್ಟಲ್ಲಿ ಮೇಲಿಂದ ಮತ್ತೆ ಮಿಕ್ಕಿರೋಂತಹ ಹಾಲನ್ನ ಇದರೊಟ್ಟಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಈ ಸಮ್ಮರ್ಗಂತೂ ತುಂಬ ಸ್ಪೆಷಲಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳಂತೂ ಕಲರ್ಫುಲ್ಲಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಫಸ್ಟ್ ನೀವು ವಿಡಿಯೋ ನೋಡ್ಬೋದು. ನಾನೀಗ ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ಲಾಸ್ಟಲ್ಲಿ ಮತ್ತೆ ಮೇಲಿಂದ ದಾಳಿಂಬೆ ಹಣ್ಣು ಹಾಕಿ ಡೆಕೋರೇಷನ್ ಮಾಡ್ಕೊಳ್ತೀನಿ. ಹಾಗೆ ನಾನು ಸ್ವಲ್ಪ ಡ್ರೈ ರೋಸ್ ಪೆಟಲ್ಸ್ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಮೇಲೆ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಮೇಲೆ ಲಾಸ್ಟಲ್ಲಿ ನಟ್ಸ್ಗಳನ್ನೆಲ್ಲ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿ ಕೂಡ ಡೆಕೋರೇಟ್ ಮಾಡ್ಕೋಬೋದು. ಹೆಲ್ದಿಯಾಗಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೀವು ಇದನ್ನು ಬೇಕಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಬೇಕಿದ್ರೆ ಇಡ್ಬೋದು. ಜಸ್ಟ್ ಇಲ್ಲ ಆ ಮಿಲ್ಕ್ ಮಾತ್ರ ಕ್ಯಾರೆಟ್ ಮಿಲ್ಕ್ನ ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಬೋದು. ಇಲ್ಲ ಇನ್ನೂ ಕೋಲ್ಡ್ ಜಾಸ್ತಿ ಬೇಕು, ಈಗ ಸಮ್ಮರ್ಗೆ ಕೋಲ್ಡ್ ಆಗಿರಲಿ ಅಂದರೆ ರೆಡಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ತಂಪಾಗಿರೋ ಅಂತಹ
ಫ್ರೂಟ್ಸ್ ಕಸ್ಟರ್ಡ್ ಸವಿಯಲು ಸಿದ್ಧ. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ತಪ್ಪದೇನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.